ಪುಣ್ಯ ಮಾಡೋರಿಗೆ ಮಾತ್ರ ಬಸವ ಪುರಾಣ ಸಿಗ್ತದೆ, ಎಲ್ಲರಿಗೂ ಕೂಡ ಸಿಗೋದಿಲ್ಲ. ಹೊರಪೂಜೆ, ಗುರು ಸೇವೆ, ವರ ಪುಣ್ಯವಿಲ್ಲದೆ ಬರಿದೆ ಸುಖ ಭೋಗ ದೊರಕುವುದುಂಟೇ ಆತ್ಮ. ಹಿಂದಿನ ಪುಣ್ಯವನ್ನು ಹಿಂದುಂಡುಣಬೇಕಾತ್ಮ, ಇಂದಿನ ಪುಣ್ಯವನ್ನು ಮುಂದುಂಡುಣಬೇಕಾತ್ಮ. ಎಲ್ಲದಕ್ಕೂ ಕೂಡ ಪುಣ್ಯ ಬೇಕಂತಾರ, ಪುಣ್ಯ ಬೇಕಂತಾರ. ಪುಣ್ಯದ ಬಲದಿಂದಲೇ ಹೇಳ್ತಕ್ಕಂಥ ಭಾಗ್ಯ, ಕೇಳ್ತಕ್ಕಂಥ ಭಾಗ್ಯ. ಯಾವ ಪುರಾಣ ಇದು? ಬಸವ ಪುರಾಣ. ಇದನ್ನು ಬರೆದಿರ್ತಕ್ಕಂಥವರು ಭೀಮ ಕವಿಗಳು. ಪುರಾಣ ಇಷ್ಟು ಅದ್ಭುತ ಅದಲ್ಲ, ಇದು ಇಷ್ಟು ಆನಂದ ಅದಲ್ಲ. ಸ್ವಲ್ಪ ಕೇಳಿದ್ದನ್ನು ಹಾಗೆ ಸ್ವಲ್ಪ ನೆನಪಿಟ್ಕೊಳ್ರಿ. ಯಾಕಂತಂದ್ರೆ ಯಾವ ಒಂದು ಪವಿತ್ರ ಭೂಮಿಯಲ್ಲಿ ಬಸವಣ್ಣ ಜನಿಸಿದ್ದನೋ, 770 ಅಮರಗಣಗಳು ಜನಿಸಿದ್ದರೋ, ನಾವು ಕೂಡ ಅದೇ ಭೂಮಿಯಲ್ಲಿ ಜನಿಸಿದ್ದೀವಿ. ಆ ಶರಣರ ವಾರಸುದಾರರು ನಾವು ನೀವುಗಳೆಲ್ಲ. ನಮ್ಮ ಪೂರ್ವಜರ ಇತಿಹಾಸವನ್ನು ನಾವು ಕೇಳಿಲ್ಲ ಅಂತಂದ್ರೆ ಮತ್ತಾರು ಕೇಳ್ತಾರ? ನಮ್ಮ ಅಪ್ಪಗೆ ನಾವು ಅಪ್ಪ ಅನ್ಲಿಲ್ಲ ಅಂತಂದ್ರೆ ಮತ್ತೊಬ್ರು ಯಾಕಂತಾರ?